ಈಶ್ವರ್ ಅಂತ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮೆಂಬರು. ಯಾವುದೇ ಸಂಘದಲ್ಲಿ ಮೆಂಬರ್ ಆದರೆ ಅಲ್ಲಿ ಅವ್ಯವಹಾರ ನಡೆದರೆ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬ ಸಂಘದ ಮೆಂಬರ್ಗೂ ಇದೆ. ಅದರಂತೆ ನಾನು ಈಗ ಬಂದಿದ್ದೀನಿ. ಮೊನ್ನೆ ಬ್ಯಾಂಕಿಗೆ 19/1/25 ಎಲೆಕ್ಷನ್ ನಡೆದಿದೆ. ಎಲೆಕ್ಷನ್ನಲ್ಲಿ ಸೆಕ್ರೆಟ್ರಿ ಮತ್ತು ಇನ್ನೂ ಯಾರು ಸೇರಿಕೊಂಡು ಭಾಳ ಗೋಲ್ಮಾಲ್ ಮಾಡಿಬಿಟ್ಟಿದ್ದಾರೆ. ಏನು ಗೋಲ್ಮಾಲ್ ಮಾಡಿದ್ದಾರೆ ಅಂದರೆ, ಒಂದು 2,000 ಜನ ಮೆಂಬರು ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಹಾಕಿದ್ರು. ಅಲ್ಲಿ ಹೈಕೋರ್ಟ್ ಏನು ಹೇಳಿದೆ, ನೀವು ವೋಟ್ ಮಾಡಿಸಿ, ಇವ್ರನ್ನ ಬ್ಯಾಲೆಟ್ ಪೇಪರ್ನ ಕೌಂಟ್ ಮಾಡಿಬಿಡಿ, ನಾವು ಹೇಳೋ ತನಕ ಸಪ್ರೇಟ್ ಬ್ಯಾಕ್ಸಲ್ಲಿ ಇಡಿ, ಅದರಂತ ಮಾಡಿದ್ದಾರೆ. 27ನೇ ತಾರೀಕು ಹೈಕೋರ್ಟ್ ಆರ್ಡರ್ ಆಗಿದೆ. ಹೈಕೋರ್ಟ್ ಆರ್ಡ್ರಲ್ಲಿ ಏನಿದೆ ಅಂತಂದರೆ, ಅವ್ರ ಪರವಾಗೂ ಮಾಡಿಲ್ಲ, ವಿರುದ್ಧವಾಗೂ ಮಾಡಿಲ್ಲ. ಅವ್ರಿಗೆ ಏನು ಹೇಳಿದೆ ಅಂದರೆ, ನೀವೇನಿದ್ರು ನಿಮ್ಮ ಸಮಸ್ಯೆನ ಸೆಕ್ಷನ್ 17ನಲ್ಲಿ DR ಹತ್ರ ಕೇಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಬಂದು ಇವ್ರ ಹತ್ರ ಕೇಸ್ ಹಾಕ್ಕೊಂಡು ಇವರಿಂದ ಆರ್ಡ್ರ್ ತಗೊಂಡು ಆದಮೇಲೆ ಕೌಂಟ್ ಮಾಡಬೇಕಾಗಿತ್ತು. ಆದರೆ ಎಲ್ಲ ಸೇರ್ಕೊಂಡು ಮಿಂಗಲ್ಲ ಆಗ್ಬಿಟ್ಟು ಹೈಕೋರ್ಟ್ ಆರ್ಡ್ರನ್ನ ಉಲ್ಲಂಘನೆ ಮಾಡಿ DR ಆರ್ಡ್ರೂ ತಗೊಳ್ಳದೆ ಕೌಂಟ್ ಮಾಡಿ ಯಾರು ಸೋಲ್ಬೇಕಾದ್ರೆ ಗೆದ್ದವ್ರನ್ನ ಈ ಥರ ಮಾಡಿಬಿಡಿ. ಇದು ಭಾಳ ಅನ್ಯಾಯ ಆಗಿದೆ. ಅದರಿಂದ ಈಗ ಸೆಕ್ರೆಟ್ರಿ ಇದಕ್ಕೆಲ್ಲ ಮೇಯ್ನ್ ಕಾರಣ. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಆ ಕೇಸ್ ಹಾಕಿದ್ದವರು 3 ಜನನ ಪಾರ್ಟಿ ಮಾಡಿದ್ದಾರೆ. ಬ್ಯಾಂಕ್ ಸೆಕ್ರೆಟ್ರಿ, ಚುನಾವಣಾಧಿಕಾರಿ ಮತ್ತು DR. ಇವರು 3 ಜನ ಕೋರ್ಟಲ್ಲಿ ಬಂದು ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಹೇಳಬೇಕಾಯ್ತು. ಏನು ಹೇಳಿಲ್ಲ, ಕೋರ್ಟ್ಗೆ ಅಟೆಂಡ್ ಆಗಿಲ್ಲ. ಅದರ ಅರ್ಥ ಏನು? ಇವರೆಲ್ಲ ಮಿಂಗಲಾಗಿದೆ ಅಂತ. ಈಗ ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರೆ ನೀವು ಬಂದು ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರೆ ನೀವು ಬಂದು ಕೋರ್ಟಲ್ಲಿ ಹೇಳಬೇಕಲ್ಲ, ಸ್ವಾಮಿ ನಂದೇನೂ ತಪ್ಪಿಲ್ಲ ಸ್ವಾಮಿ ಅಂತ ಹೇಳಿಲ್ಲ. ಬಟ್ ಇನ್ನೊಂದೇನು ಅಂದರೆ, ಹೈಕೋರ್ಟಲ್ಲಿ ನೋಟಿಸ್ ಕೊಟ್ಟೇ ಇಲ್ಲ ಇವರು ಅಂತ ಹೈಕೋರ್ಟ್ ಸೆಕ್ರೆಟ್ರಿ, ಅದು ನೋಟಿಸ್ ಕೊಡಬೇಕಾದ್ರೆ ಸೆಕ್ರೆಟ್ರಿನೋ ರಿಟರ್ನಿಂಗ್ ಆಫೀಸರೋ ಅದು ಅವರು ಬಿಟ್ಟಿದ್ದು. ಆರ್ಡ್ರು ಬಂದು 1 ವಾರ ಆಗಿದ್ರು ಡೈರೆಕ್ಟರು ಆ ಸೆಕ್ರೆಟ್ರಿನ ಏನೂ ಕ್ರಮ ತೊಗೊಂಡಿಲ್ಲ. ನೋಡಪ್ಪ, ಹೈಕೋರ್ಟ್ ನಿನ್ನ ಮೇಲೆ ಆರ್ಡರ್ ಆಗಿದೆ, ಸಸ್ಪೆಂಡಲ್ಲಿಟ್ಟು ಎನ್ಕ್ವೈರಿ ಮಾಡಿಸ್ಬೇಕಾಯ್ತು, ಯಾಕೆ ಮಾಡಿಸಿಲ್ಲ? ಇದನ್ನೆಲ್ಲ ಏನು ಅರ್ಥ ಬರುತ್ತೆ ಅಂದರೆ, ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಗೋಲ್ಮಾಲ್ ಮಾಡಿದ್ದಾರೆ. ಅದರಿಂದ ಈಗ ಅದು ಕಾನೂನು ಪ್ರಕಾರ ಸೆಕ್ಷನ್ 123 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಮೆಂಬರ್ಗಳಿಗೆ ಎಲೆಕ್ಷನ್ ಸಮಯದಲ್ಲಿ ಗಿಫ್ಟ್ ಕೊಡೋಂಗಿಲ್ಲ. ಇವ್ರು ಎಲ್ಲ ಮೆಂಬರ್ಸ್ಗಳು ಗಿಫ್ಟ್ ಕೊಟ್ಟಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. 11,000 ಜನ ಮೆಂಬರ್ಸ್ಗಳು ಗಿಫ್ಟ್ ಕೊಟ್ಟಿರೋದು. ಅದರಿಂದ ಎಲೆಕ್ಷನ್ನೇ ಇಲ್ಲಿಗಲ್ಲು. ಆ ಗಿಫ್ಟ್ ಕೊಟ್ಟಿರೋದ್ರಿಂದ ಇಷ್ಟು ಓಟ್ ಬಂದಿದೆ. ಅವತ್ತು ಗಿಫ್ಟ್ ಕೊಡದೇ ನಮ್ಮ ಅಪ್ಪನೇ, ನಾನು 35 ವರ್ಷ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ, ಯಾವಾಗಲೂ ಇಷ್ಟು ಬಂದಿಲ್ಲ. ಈ ಸತಿ ಎಲೆಕ್ಷನ್ ನೋಡಬೇಕಾಯ್ತು, MLA ಎಲೆಕ್ಷನ್ಗೂ ಅಷ್ಟು ಕ್ಯಾನ್ವಾಸ್ ಇಲ್ಲ, ಅಷ್ಟು ಬಂಟಿಂಗ್ಸು ಕ್ಯಾನ್ವಾಸು ಅದರಿಂದ ಈ ಎಲೆಕ್ಷನ್ ನಡೆದಿರೋದೇ ಇಲ್ಲಿಗಲ್ಲು. ಈ ಎಲೆಕ್ಷನ್ನ ಇಮ್ಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿಸ್ಬೇಕು. ಫಸ್ಟ್ ಅದಕ್ಕೆ ಸಲುವಾಗಿ ನಾವು ಇವ್ರನ್ನ ಕೇಳ್ಕೊಂಡಿದ್ದೀವಿ, ನಾಳೆನೇ ರೀಕೌಂಟ್ ಮಾಡಿಸಿ ಅದನ್ನು ಆರ್ಡರ್ ಮಾಡಿಸಿ ಅಂತ ಹೇಳ್ಕೊಂಡಿದ್ದೀವಿ. ಇದು 100ಕ್ಕೆ 103 ಭಾಗ ಅಕ್ರಮದ ಮೂಲಕ ಚುನಾವಣೆ ಗೆದ್ದಿರೋದು. ಅಕ್ರಮದ ಎಲ್ಲ ಡೈರೆಕ್ಟ್ರುಗಳು ಸೇರ್ಕೊಂಡಿದ್ದಾರೆ, ಡೈರೆಕ್ಟ್ರು ಸೆಕ್ರೆಟ್ರಿಗಳು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇದನ್ನ ತಾವು ಮಾಧ್ಯಮದವರು ಹೈಲೈಟ್ ಮಾಡಿ ಸ್ವಲ್ಪ ನಿಮ್ಗೆ ಏನೇ ದಾಖಲೆ, ನಾನು ಈಗ ಹೇಳಿದ್ನಲ್ಲ DRಗೆ, ನಾನು ಹೇಳ್ತಾ ಇರೋದು ಯಾವುದಾದ್ರು ಸುಳ್ಳು ಅಂತ ಆದರೆ ನನ್ನ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಲಿ. ಮಾಧ್ಯಮದವ್ರು 10 ಸತಿ ಹೇಳ್ತಾನೆ, ಯಾರಾದರೂ ಬನ್ನಿ ನೀವು ಮಾಧ್ಯಮದವರು, ನಾನು ಹೇಳಿದ್ರೆ ದಾಖಲೆ ಕೊಡೋದು ತಪ್ಪಿದ್ರೆ ಇದೆಲ್ಲ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ. ನಾನು ಹೇಳಿದ್ರು ಸರಿ ಇತ್ತು ಅಂದರೆ ಸಂಬಂಧಪಟ್ಟವ್ರು ಯಾವನ ತೋಲಾಂಟಿ ಯಾರೋ ಆಗಿಟ್ಕೊಂಡೋಲಿ ಕ್ರಮ ತಗೊಳ್ಳಿ. ನಾನು ಈಗೇನೇನು ಆರೋಪ ಮಾಡಿದ್ದೀನಿ ಅದೆಲ್ಲ ತೋರಿಸ್ತೀನಿ. ನಾನು ಮನೆಗೆ ಈಗ ಇಲ್ಲಿ ತಗೊಂಡು ಎಲ್ಲ ಮನೆಯಲ್ಲಿದೆ. ನನ್ನ ದಾಖಲೆಗಳಿದು ಒಂದು ತೂಕ ಮಾಡಿದ್ರು 1 ಟನ್ ಆಗುತ್ತೆ. ನಾನು ಏನು ಆರೋಪ ಮಾಡಿದ್ದೀನಿ ನೀವೇನು ಕೇಳ್ತೀರಿ, ಯಾತೋ ನೀವು ಇನ್ಯಾರಾದರೂ ಬರಲಿ, ದಾಖಲೆ ಸಮೇತ ನಾನು ಕೊಡ್ತೀನಿ. ದಾಖಲೆ ನಾನು ಕೊಡಲಿಲ್ಲ ಅಂದರೆ ನನ್ನ ಮೇಲೆ ನೀವು ಕ್ರಮ ತಗೊಳ್ಳಿ. ಡಿಪಾರ್ಟ್ಮೆಂಟ್ನವರು ತೊಗೊಳ್ಳಿ, ನೀವು ತೊಗೊಳ್ಳಿ, ಪಬ್ಲಿಕ್ಕು ತೊಗೊಳ್ಳಿ, ಯಾರಾದರೂ ತೊಗೊಳ್ಳಿ. ಸರ್ ಏನಾದ್ರು ಬಂದು ಐ ಡೋಂಟ್ ಕೇರ್, ಮರ್ಡರ್ ಮಾಡಿಬಿಡ್ಲಿ, ಗೊತ್ತಾಯಿದೆ. ನಾನು ಯಾರು ಏನು ಅಂತ ಹೇಳಲ್ಲ. ಈಗ ನಾನು ಹೇಳಿದೆ ಮರ್ಡರ್, ನಾನು ಹೇಳಿದೆ ಯಾರಿಗೋ ಬೇಡ ಅದೆಲ್ಲ. ಈಗ ನಾನು ಸಮಯದಲ್ಲಿ ಹೇಳ್ತೀನಿ, ಯಾವುದೋ ಹೇಳಿದೆ ಬಪ್ಪ ಇಲ್ಲಿ DR ಆಫೀಸಲ್ಲಿ ಇರ್ತೀನಿ, ಫೈಟ್ ಮಾಡಿ ಅಲ್ಲಿ ನಾನು ಮರ್ಡರ್ ಆದರೂ ಚಿಂತೆ, ಮರ್ಡರ್ ಆದರೂ ಆಗ್ಬೋದು, ನಾನು ಕೇರ್ ಮಾಡಲ್ಲ. ಅಷ್ಟೊಂದು ದೊಡ್ಡ ಅಕ್ರಮ ಆಗಿದೆ, ಭಾರಿ ಅಕ್ರಮ. ನಾನೇ ಇಂದ ಬ್ಯಾಂಕನ್ನು 4 ಸತಿ ಸೂಪರ್ ಸೀಡ್ ಮಾಡಿಸಿದ್ದೀನಿ, 4 ಸತಿ ಸೂಪರ್ ಸೀಡ್ ಮಾಡಿಸಿದ್ದೀನಿ ಬ್ಯಾಂಕನ್ನು. ನಮ್ಮ ಕರ್ನಾಟಕದಲ್ಲೇ ಯಾವುದೂ ಮಾಡಿಲ್ಲ ಅದನ್ನು 4 ಸತಿ ನಾನು ಮಾಡಿಸಿದ್ದೀನಿ. ಮೊನ್ನೆ DR ಒಬ್ಬರು ಹಿಂದೆ ಇದ್ದರು, ಮಹಾನುಭಾವರು ಅಂತ, ಯಾರೋ ಮಂಜುನಾಥ್ ಅಂತ, ಮಾಡಬಾರ್ದಿದ್ದೆಲ್ಲ ಮಾಡ್ಬಿಟ್ಟ. ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟು ಮಾನವ ಹಕ್ಕುಗಳ ಮತ್ತು CMಗೆ ಮಾನವ ಹಕ್ಕುಗಳನ್ನವರು ರಿಜಿಸ್ಟರ್ಗೆ ಆರ್ಡರ್ ಮಾಡಿದ್ದಾರೆ. ಅವ್ರ ಮೇಲೆ ಎಂಕ್ವೈರಿ ಮಾಡಿ ಕ್ರಮ ತಗೊಳ್ಳಿ ಅಂತ. ರಿಜಿಸ್ಟ್ರಾರು ಇವತ್ತು ಮೈಸೂರು ಜಾಯಿಂಟ್ ರಿಜಿಸ್ಟ್ರಾರ್ಗೆ ಆರ್ಡರ್ ಮಾಡಿದ್ದಾರೆ.
ಎಂಕ್ವೈರಿ ಮಾಡಿ ಕ್ರಮ ತಗೊಳ್ಳಿ ಅಂತ. ಅವ್ರ ಬಗ್ಗೆನೂ ನಾನು ಬಿಡೋದಿಲ್ಲ. ಅದನ್ನು ದಯವಿಟ್ಟು ನೀವು ಮಾಧ್ಯಮದವರು ಏನು ಬೇಕಾದ್ರೂ ಮಾಡ್ಬೋದು. ಅಕ್ರಮ ಪತ್ತೆ ಹಚ್ಚಿ ಯಾರು ತಪ್ಪಿ ಕ್ರಮ ತಗೊಳ್ಳಿ. ಎಲೆಕ್ಷನ್ ರೀ-ಎಲೆಕ್ಷನ್ ಆಗಬೇಕು. ಇಷ್ಟೆಲ್ಲ ಅಕ್ರಮ ಆಗಿದ್ರು ಕೂಡ ಅಷ್ಟೊತ್ತು ಹೋರಾಟ ಮಾಡಿದ್ರೆ ಯಾದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ? ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ? ದುಡ್ಡು ಹಣ ಅಂದರೆ ಹೆಣ ಬಾಯ್ಬಿಡ್ತು ಅಂತ ಹೇಳೋ ಎಲ್ಲ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತಾರೆ. ದುಡ್ಡು ನನಗೆ ಹಣ ಬಲಿಲ್ಲ, ಜನ ಬಲಿಲ್ಲ, ಜಾತಿ ಬಲಿಲ್ಲ, ಯಾರು ಬಲಿಲ್ಲ. ನಮ್ದು ಏನು ಯಾವ ಕಾನೂನು ತೋರಿಸಿದ್ರು ಏನು ಕೇರೆ ಮಾಡ್ತಿಲ್ಲ ಯಾರು. ಗಾಂಧಿ ಸ್ಕೋರಲ್ಲಿ ಚುನಾವಣೆಯಲ್ಲಿ ಎಷ್ಟೊಂದು ಹಣ ಖರ್ಚಾಗಿರ್ಬೋದು ಸರ್? ಹೆಚ್ಚು ಕಡಿಮೆ ಮೋಸ್ಟ್ಲಿ 40-50 ಲಕ್ಷ ಆಗಿದೆ ಒಬ್ಬೊಬ್ರು ಗೆಲ್ಲಕ್ಕೆ. ಇಲ್ಲ ಟೋಟ್ಲಿ ಬ್ಯಾಂಕ್ ಎಕ್ಸ್ಪೆನ್ಸು. ಡೈರೆಕ್ಟ್ಗಳು 10-5 ಅವ್ರವ್ರ ಕೆಪಾಸಿಟಿ ಮೇಲೆ. ಒಬ್ಬರು 11,000 ಜನಕ್ಕೂ ಗಿಫ್ಟ್ ಕೊಟ್ಟಿದ್ದಾರೆ. ಕೆಲವರು ಅವರ ಏರಿಯಾದವರು ಅವರು ಬೇಕಾದವರು ಕೊಟ್ಟಿದ್ದಾರೆ.